ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಬಂದು ಮಾನಸಿಕ ಆರೋಗ್ಯದ ಲಕ್ಷಣಗಳು, ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಾನಸಿಕ ಆರೋಗ್ಯ ಅಲಕ್ಷ್ಯವಲ್ಲ, ಅರಿವು ಬೇಕಾದ ವಾಸ್ತವ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅತಿ ಮಹತ್ವದ ಆದರೆ ಬಹಳಷ್ಟು ಜನ ನಿರ್ಲಕ್ಷ್ಯ ಮಾಡುವ ವಿಷಯದ ಬಗ್ಗೆ ಮಾತಾಡೋಣ. ಮನಸ್ಸಿನ ಆರೋಗ್ಯ ಮತ್ತು ಅದರ ಲಕ್ಷಣಗಳು. ಮಾನವನ ದೇಹ ಒಂದು ವಿಸ್ಮಯ. ನಾವು ಹೊಟ್ಟೆ ನೋವಾದಾಗ ತಕ್ಷಣ ಡಾಕ್ಟರ್ ಬಳಿ ಓಡುತ್ತೇವೆ. ಹೃದಯದಲ್ಲಿ ತೊಂದರೆ ಆದರೆ ಆಸ್ಪತ್ರೆ ಧಾವಿಸುತ್ತೇವೆ. ಆದರೆ ಮನಸ್ಸು ತೊಂದರೆ ಪಟ್ಟರೆ ತಕ್ಷಣ ಸಹಾಯ ಕೇಳೋ ಬದಲು ನಾವು ನಾಚಿಕೆಯಿಂದ, ಭಯದಿಂದ ಅಥವಾ ಏನೂ ಆಗಲ್ಲ ಸರ್, ನಾನೇ ನಾರ್ಮಲ್ ಅನ್ನೋ ಭ್ರಮೆಯಲ್ಲಿದ್ದೀನಿ ಅಂತ ಇರ್ತೀವಿ. ಮಾನಸಿಕ ರೋಗ ಅಂದರೆ ಜನರು ಇನ್ನೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಭಯಪಡುವವರು, ದೂರ ಸರಿಯುತ್ತಾರೆ. ಆದರೆ ಅಸಲಿ ಸತ್ಯವೇನೆಂದರೆ ಮಾನಸಿಕ ಆರೋಗ್ಯ ಕೂಡ ದೈಹಿಕ ಆರೋಗ್ಯದಂತೆಯೇ ಮುಖ್ಯ. ಇಲ್ಲಿ ಕೆಲವು ಸಾಮಾನ್ಯ ರೋಗದ ಲಕ್ಷಣಗಳು. ನಿರಾಸೆ, ನಿತ್ಯ ಖಿನ್ನತೆ, ದಿನದ ಕೆಲಸಗಳಲ್ಲಿ ಆಸಕ್ತಿ ಕಳ್ಕೊಳ್ಳುವುದು, ಸುಮ್ಮನೆ ಕೋಪ, ಗಾಬರಿ ಅಥವಾ ಆತಂಕ, ಅತಿಯಾದ ಮಲಗು ಅಥವಾ ನಿದ್ರೆ ಬರದಿರುವುದು, ಸವಿನಯದಿಂದ ಮಾತನಾಡುವುದರಲ್ಲಿ ಹಿಂಜರಿಕೆ, ಅತಿಯಾದ ಚಿಂತೆ, ಭಯ ಅಥವಾ ಪಾಲನಾಗದ ಒತ್ತಡ, ಜೀವಿತ ನಿರಾಸೆ, ನಾನು ಇದಕ್ಕೆ ಯೋಗ್ಯನಲ್ಲ ಎನ್ನುವ ಭಾವನೆ. ಇವು ಬರುವತ್ತ ಗಮನ ಕೊಡಿ. ಈ ಲಕ್ಷಣಗಳು ನಿಮ್ಮಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರದಲ್ಲಿ ಕಂಡುಬಂದರೂ ತಕ್ಷಣ ಸಹಾಯ ಕೇಳಿ. ಆದರೆ ಈಗ ಕೇಳ್ತೀರಾ? ಹೌದು, ಸಹಾಯ ಕೇಳುವುದು ದೌರ್ಬಲ್ಯತೆಯಲ್ಲ, ಅದು ಧೈರ್ಯ. ನೋವು ಹೇಳುವುದು ಹೀನತೆಯಲ್ಲ, ಅದು ಬಾಳದ ಹೆಜ್ಜೆ. ಮಾನಸಿಕ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಲು ಯಾರಿಗಾದರೂ ಸಾಧ್ಯ. ಅಗತ್ಯವಿರುವುದು ಕೇವಲ ಒಂದು, ಎಸ್ ಐ ನೀಡ್ ಹೆಲ್ಪ್ ಅನ್ನೋ ಮಾತು. ಅತ್ಯಂತ ಯಶಸ್ವಿಗಳಾದ ವ್ಯಕ್ತಿಗಳು ಜಿಮ್ ಕೇರಿ, ದೀಪಿಕಾ ಪಡುಕೋಣೆ, ವಿರಾಟ್ ಕೊಹ್ಲಿ ಇವರು ತಮ್ಮಲ್ಲಿನ ಖಿನ್ನತೆ ಅಥವಾ ಮಾನಸಿಕ ಸಮಸ್ಯೆಗಳ ಬಗ್ಗೆ ತೆರೆದ ಮಾತಾಡಿದವರು. ಅವರು ಹೆದರಲಿಲ್ಲ, ಅವಮಾನ ಪಟ್ಟಿಲ್ಲ, ಬದಲಿಗೆ ಲಕ್ಷಾಂತರ ಜನರಿಗೆ ಪ್ರೇರಣೆ ನೀಡಿದ್ದಾರೆ. ಇದೆಲ್ಲದರ ಮಧ್ಯೆ ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು, ನಾನು ನನ್ನ ಮನಸ್ಸನ್ನು ಆರೈಕೆ ಮಾಡುತ್ತಿದ್ದೇನಾ? ನಿಮ್ಮ ಸ್ನೇಹಿತ, ಸಹೋದ್ಯೋಗಿ, ಕುಟುಂಬ ಸದಸ್ಯ ಯಾರಾದರೂ ಬದಲಾಗುತ್ತಿದ್ದಾರೆ ಅನ್ನಿಸದೇ ಇದ್ದರೆ ಒಂದು ಚಿಕ್ಕ ಪ್ರಶ್ನೆ ಕೇಳಿ. ಎವ್ರಿಡೇ ಓಕೆ? ನಾನು ಮಾತಾಡದಿದ್ದರೂ ನೀವು ಕೇಳಿದ್ದೀರಿ ಅಂದರೆ ಅಷ್ಟು ಸಾಕು. ನೀವು ಅವರ ಕಾಣದ ಬೆಳಕಾಗಿದ್ದೀರಿ. ಇದನ್ನು ಮರೆಯಬೇಡಿ ಸ್ನೇಹಿತರೆ. ಮಾನಸಿಕ ಆರೋಗ್ಯ ಬಗ್ಗೆ ನಾಚಿಕೆ ಇಲ್ಲ, ಜಾಗೃತಿ ಇರಬೇಕು. ಜೀವ ಉಳಿಸಲು ವೈದ್ಯರೇಕೆ ಬೇಕಾಗುತ್ತದೆ? ಮನಸ್ಸು ಉಳಿಸಲು ಸ್ನೇಹಿತರೆ ಸಾಕು. ನೀವು ಓದುತ್ತಿರುವ ಈ ಕ್ಷಣಕ್ಕೂ ಯಾರಾದರೂ ನಿಮ್ಮಲ್ಲಿರಬಹುದು, ತೊಂದರೆ ಒಳಗಾಗಿ ಸಹಾಯಕ್ಕೆ ಕಾಯುತ್ತಿರುವವರು. ಅವರ ಪಕ್ಕ ಇರೋದು ಪ್ರೇರಣೆಯ ಪ್ರಾರಂಭವಾಗಬಹುದು. ಶ್ರದ್ಧೆ, ಶಕ್ತಿ ಮತ್ತು ಪ್ರೇರಣೆಯ ಉಚ್ಚ ಸೂರಿನಲ್ಲಿ ಮುಕ್ತಾಯ. ಮಾನಸಿಕ ಆರೋಗ್ಯ ಇದು ಕಳೆದುಕೊಂಡ ಬಾಳವಲ್ಲ, ಇದು ಮತ್ತೆ ಕಟ್ಟಿಕೊಳ್ಳಬೇಕಾದ ಭರವಸೆ. ಮರೆಯಬೇಡಿ ಸ್ನೇಹಿತರೆ, ಮಾನಸಿಕ ಆರೋಗ್ಯ ಬಗ್ಗೆ ನಾಚಿಕೆ ಇಲ್ಲ, ಮಾತ್ರ ಜಾಗೃತಿ ಇರಬೇಕು. ಜೀವ ಉಳಿಸಲು ವೈದ್ಯರೇಕೆ ಬೇಕು?